Hey guys, welcome or welcome back to my YouTube channel. So ಈ video is all about my husband's birthday vlog. ಈ ವ್ಲಾಗ್ ಸ್ವಲ್ಪ ನನಗೆ ಸ್ಪೆಷಲ್ ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಹೋಗ್ತಾ ಹೇಳ್ತೀನಿ ಆಯಿತಾ. ಆ್ಯಂಡ್ ನಾನು ತುಂಬ ಓವರ್ ಎಕ್ಸ್ಪ್ರೆಸಿವ್ ಪರ್ಸನ್. ಖುಷಿಯಾಗಿದ್ದ ತಕ್ಷಣ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಿ ಆ್ಯಂಡ್ ಎಲ್ಲನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಿ. ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಡಿಫ್ರೆಂಟ್. ಏನು ಎಷ್ಟು ಖುಷಿ ಆದರೂ ಅವ್ರು ಜಾಸ್ತಿ ಓವರ್ ಎಕ್ಸೈಟ್ ಆಗಲ್ಲ, ಎಷ್ಟು ಬೇಜಾರಾದ್ರೂ ಓವರ್ ಸಪ್ರೆಸ್ ಆಗಲ್ಲ. ಎಲ್ಲನೂ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ತೊಗೊಳ್ತಾರೆ, ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಅವ್ರಿಗೆ ಇವತ್ತೇನೋ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಆ ಸರ್ಪ್ರೈಸ್ ಏನು ಅಂತ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬೆಳಿಗ್ಗೆನೇ ಒಂದು ಟೆನ್ಷನ್ ಏನಂತಂದರೆ, ನಾನು ಆಲ್ಮೋಸ್ಟ್ ಕಾಮಾಗೇ ಇರೋಣ ಅಂತ ಅಂದ್ಕೊಳ್ತೀನಿ. ನಾನು ಕೇಕ್ ಆರ್ಡರ್ ಮಾಡೋಕ್ಕೆ, ಅವ್ರ ಬರ್ಡೇ ಅಲ್ವಾ, ಸೊ ಕೇಕ್ ಆರ್ಡರ್ ಮಾಡೋಕ್ಕೆ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ, ಲೈಕ್ ಇನ್ಸ್ಟಾಗ್ರಾಮ್ ಪೇಜ್ನ ರೆಫರೆನ್ಸ್ ತೊಗೊಂಡು. ಸೊ ಆ ಆರ್ಡರ್ ಮಾಡಿದೆ. ಅವರಂದು 10 o'clockಗೆ ಡೆಲಿವರಿ ಸಿಗುತ್ತೆ ಅಂತ. 10:45 ಆದರೂ ಅವರಿಂದ ಮೆಸೇಜ್ ಇಲ್ಲ, ಏನಿಲ್ಲ. ನಾನು ಕಾಲ್ ಮಾಡ್ತಾಯಿದ್ದೀನಿ, ಅವರು ಕಾಲ್ ಪಿಕ್ ಮಾಡ್ತಾಯಿಲ್ಲ ಆ್ಯಂಡ್ ಮೆಸೇಜ್ಗೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ಫುಲ್ ಟೆನ್ಷನ್ ಆಗೋಯಿತು. ಆ್ಯಂಡ್ ಆಮೇಲೆ 11 o'clockಗೆ ಅವರೇ ಕಾಲ್ ಮಾಡಿದ್ರು, ಮೇಡಮ್ ಟೆನ್ಷನ್ ಆಗಬೇಡಿ, ಕಳಿಸ್ತೀವಿ ಅಂತ ಹೇಳಿ. ಸೊ ಇವಾಗ ಆರ್ಡರ್ ಬರ್ತಾ ಇದೆ. ಸೊ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಈ ವಿಡಿಯೋ ಕಂಪ್ಲೀಟ್ವರೆಗೂ ನೋಡಿ, ಏನು ಸರ್ಪ್ರೈಸ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇದೇ ಥರನೇ ಇರಬೇಕು, ಇದೇ ಥರನೇ ಮಾಡಬೇಕು, ಇದೇ ಥರನೇ ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡೆ. ಆ್ಯಂಡ್ ಅದು ನಾವೇನು ಅಂದ್ಕೊಳ್ತೀವೋ ಅದೇ ಆಗುತ್ತೆ ಅಂತ ಹೇಳೋಕ್ಕೆ ಇದು ಒಂದು ಎಕ್ಸಾಂಪಲ್. ಯಾಕಂತಂದರೆ ಇದೇ ಬೇರೆ ಟೈಮಲ್ಲಿ ಆಗಿರ್ಬೋದಿತ್ತು, ಬಟ್ ಈ ಟೈಮಲ್ಲೇ ಆಗಿದೆ ಅಂತಂದರೆ, ನನ್ನ ಹಸ್ಬೆಂಡ್ ಬರ್ಡೇ ಟೈಮಲ್ಲೇ ಆಗಿದೆ ಅಂತಂದರೆ ದಟ್ ನಾನು ಗಟ್ಟಿಗೆ ಅಂದ್ಕೊಂಡೆ ಅಂತ ಅನಿಸುತ್ತೆ ಅಷ್ಟೇ. ಸೊ ಸ್ಟ್ರಾಂಗ್ ಡಿಸೈರ್ ಇದ್ದರೆ ಯಾವತ್ತಿದ್ರೂ ಆಗುತ್ತೆ ಅಂತ. ಸೊ ಇಯರ್ಸ್ ದ ಸರ್ಪ್ರೈಸ್ ಹಸ್ಬೆಂಡ್ ಆ್ಯಂಡ್ ಡ್ಯಾಡ್, ಸೊ ಸೂನ್ ಟು ಬಿ ಡ್ಯಾಡ್. ಸೊ ದಿಸ್ ಇಸ್ ವಾಟ್ ದ ಸರ್ಪ್ರೈಸ್ ಇಸ್. ಆಲ್ಮೋಸ್ಟ್ ನನಗೆ ಇವಾಗ 19 weeks ಆ್ಯಂಡ್ ನಾ ಇಷ್ಟು ದಿನದಿಂದ ಹೇಳಿರಲಿಲ್ಲ. ಬಿಕಾಸ್ ಒಂದಿರುತ್ತೆ ಅಲ್ವಾ, ಇದು ನಮಗೆ ಒಂದು ಈವಿಲ್ ಐಯೋ ಅಥವಾ ಏನೋ ಒಂದು ದೃಷ್ಟಿ, ಸೊ ಈ ಥರ ಏನೋ ಒಂದು ಅಂದ್ಕೊಂಡು ಇನ್ನು ಅನೌನ್ಸ್ ಮಾಡಿರಲಿಲ್ಲ. ಯಾರಿಗೂ ಅಷ್ಟು ಹೇಳಿರಲಿಲ್ಲ. ಸೊ ಇವಾಗ ರೈಟ್ ಟೈಮ್ ಅಂತ ಹೇಳಿ ಇದೇ ಥರ ಆಗಬೇಕು ಸೆಲೆಬ್ರೇಷನ್ ಅಂತ ಹೇಳಿ ನಾನು ಕೇಕಿದ್ನ ಆಲ್ಮೋಸ್ಟ್ 1 month ಹುಡುಗಿ ಬೇಕು ಅಂತ ಮಾಡಿಸ್ಕೊಂಡೆ. ಆ್ಯಂಡ್ ಮಾರ್ನಿಂಗ್ ಬೇರೆ ಹಂಗಾಗೋಯ್ತು, ಲೈಕ್ ಅವ್ರು ಕಾಲೇ ಪಿಕ್ ಮಾಡಿಲ್ಲ, ಫುಲ್ ಟೆನ್ಷನ್ ಆಗಿತ್ತು. ಬಟ್ ಸ್ಟಿಲ್ ನಮಗೇನು ಸೇರಬೇಕು, ನಮಗೇನು ಆಗಬೇಕಂತ ಇರುತ್ತೋ ಅದು ನಮ್ಗೆ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ. ಸೊ ಇದು ಜಸ್ಟ್ ಒನ್ ಇನ್ಸಿಡೆಂಟ್. ಇದು ಬೆಳಗ್ಗೆ ಆರ್ಡರ್ ಮಾಡಿದೆ ಜೆಪ್ಟೋಲಿ, ಬಟ್ ಇದು ಕರೆಕ್ಟಾಗಿ ಕುತ್ಕೊಳ್ತದೆ ಆ್ಯಂಡ್ ಇದು ಕರೆಕ್ಟಾಗಿ ಕುತ್ಕೊಳ್ತಾ ಇಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಹೊತ್ತಾದರೂ ಇರಲಿ, ಬರ್ಡೇಗಂತ ತೊಗೊಂಡನಲ್ಲ, ಸ್ವಲ್ಪ ಹೊತ್ತಾದರೂ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಇದನ್ನ ಬಿಚ್ಚಿಬಿಟ್ಟು ಬರೀ ಅದನ್ನ ಮಾತ್ರ ಹಾಕ್ಕೊಳ್ಳೋದಾ ಏನು ಮಾಡೋದಂತ. ಬಟ್ ಫಸ್ಟು ನನಗೆಲ್ಲ ಇನ್ ಟೈಮಲ್ಲಿ ಎಲ್ಲ ವೆಲ್ ಪ್ಲ್ಯಾನ್ಡಾಗಿ ಇರಬೇಕು. ಇವರು ಲಾಸ್ಟ್ ಮೂಮೆಂಟಲ್ಲೇ ಎಲ್ಲ ಮಾಡ್ತಾರೆ. ಸೊ ಲೆಟ್ಸ್ ವೆಯ್ಟ್. ಇವಾಗ ಫುಲ್ ವೇಟಿಂಗ್ ಸೀನ್ಸ್. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆ್ಯಂಡ್ ಈ ಥರ ನಮ್ಮದು ಸಿಂಪಲ್ ಆ್ಯಂಡ್ ಕ್ಯೂಟ್ ಸೆಲೆಬ್ರೇಷನ್ ಆಯಿತು. ಸೊ ಈ ಕೇಕ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ಆರ್ಡರ್ ಮಾಡಿದ್ದು. ಫಸ್ಟ್ ಟೈಮ್ ಆರ್ಡರ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಯಾರನ್ನೂ ನಂಬೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬೆಳಗ್ಗೆ ಕಾಲ್ ಬ್ಯಾಕ್ ಮಾಡಿ ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡೋವರೆಗೂ ಇದೇ ಟೆನ್ಷನ್ ಇತ್ತು ಆಯಿತಾ. ಆ್ಯಂಡ್ ಕೇಕಲ್ಲಿ ಏನೋ ಒಂದಿದೆ ಅಂತ ಹೇಳಿದ್ರು, ಅಗ್ದಿದ ತಕ್ಷಣ ಲೈಕ್ ಕಲ್ಲು ಥರ ಸಿಗ್ತಾಯಿದೆ ಅಂತ. ಆ್ಯಂಡ್ ಅದನ್ನ ಇಸ್ಕಿ ನೋಡಿ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ನಾನು ಅಂದ್ಕೊಂಡೆ ಅದು ಪರ್ಲ್ ಇರುತ್ತೆ ಅಂತ. ಅದು ಮೇಲೆ ಕೇಕ್ ಮೇಲೆ ಡೆಕೋರೇಟಿವ್ಗೆ ಹಾಕಿರ್ತಾರೆ ಅಲ್ವಾ, ಸೊ ಅದು ನಾನು ಕೂಡ ಪರ್ಲ್ ಅಂದ್ಕೊಂಡೆ. ಬಟ್ ಅದು ಚಾಕ್ಲೇಟ್, ಏನಂತಾರೆ ವೈಟ್ ಚಾಕ್ಲೇಟ್ ಅದು. ಅದನ್ನ ಅಗ್ದು ಚೂ ಮಾಡಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ಸಡನ್ನಾಗಿ ಟೆನ್ಷನ್ ಆಗೋಯಿತು, ಏನಿದು ಪರ್ಲ್ ಆಗಿಬಿಟ್ಟು ಪರ್ಲ್ ನುಂಗ್ಬಿಟ್ರಾ ಅಂತ. ಬಟ್ ಅದು ಚಾಕ್ಲೇಟೇ, ವೈಟ್ ಪರ್ಲ್ ಬಂದುಬಿಟ್ಟು ಅದು ವೈಟ್ ಚಾಕ್ಲೇಟೇ, ಏನಾಗಿಲ್ಲ. ಆ್ಯಂಡ್ ಆರಾಮಾಗಿ ಕೇಕ್ ತಿಂದ್ಕೊಂಡು, ಕೇಕ್ ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೇ ಚೆನ್ನಾಗಿ ಬಂದಿತ್ತು. ಸೊ ಕೇಕ್ ತಿಂದ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೊರಟ್ವಿ ಅಂತಂದರೆ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ನನಗೆ ಆ್ಯಕ್ಚುಲಿ ಮುಂಚೆಯಿಂದನೇ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ, ಆಲ್ಮೋಸ್ಟ್ 1 year.
ಸೊ ಇವಾಗ ಒಂದು ಬ್ರೇಕ್ ತೊಗೊಂಡ್ವಿ, ಊಟ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ನಾವು ತೊಗೊಂಡಿರೋಂಥ ರೂಮ್ ಪ್ಯಾಕೇಜ್ನಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಇನ್ಕ್ಲೂಡೆಡ್ ಆಗಿದೆ ಆ್ಯಂಡ್ ಲಂಚ್ ಡಿನ್ನರ್ ಎಕ್ಸ್ಕ್ಲೂಡೆಡ್, ಅದು ಎಕ್ಸ್ಟ್ರಾ ಅಂತ ಹೇಳಿದ್ರು. ಆ್ಯಂಡ್ ಸೊ ಅದಕ್ಕೆ ಅಲ್ಲಿ ಹೋಗೋಷ್ಟು ಟೈಮ್ ಆಗಿಬಿಡ್ತು. ಆಲ್ರೆಡಿ ಇವಾಗ 2 o'clock, ಅಲ್ಲೋ ಇನ್ನೂ 1 hour ಇದೆ ಅದು ಜರ್ನಿ ಟ್ರಾವೆಲ್ ಮಾಡಬೇಕು. ಸೊ ಅದಕ್ಕೆ ಅಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಊಟ. ವೆಯ್ಟಿಂಗ್ ಫಾರ್ ಲಂಚ್. ಜ್ಯೂಸ್ ಕೊಟ್ಬಿಟ್ಟು ಹೋದ್ರು, ಇನ್ನೂ ಲೇಟ್ ಆಗುತ್ತೆ, 2 o'clock ಆಗೋಯ್ತಲ್ಲ, ಹೋಗೋಷ್ಟೊತ್ತಿಗೆ 1 hour ಆಗುತ್ತೆ ಅಂತ ಕುಡಿಯೋಕ್ಕೆ. ಬಟರ್ ಫ್ರೂಟ್ ಜ್ಯೂಸು, ಶುಗರ್ ಇಲ್ಲ, ಒಂಥರ ಇದೆ. ಟೊಮೆಟೊ ಮಮ್ಮಿ ಖುಷಿ ಅಂದರೆ ಆಬ್ವಿಯಸ್ಲಿ ಟಮ್ಮಿ ಕೊಡಾಕಶ್. ಸೊ ಹ್ಯಾಪಿ ಮಮ್ಮಿ, ಹ್ಯಾಪಿ ಟಾಮಿ. ಆ್ಯಂಡ್ ಫೈನಲಿ ನಾವು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 1.5 hour ಜರ್ನಿ ಅಷ್ಟೇ. ನಾನು ಹೇಳಿದ್ದೆ ಅಲ್ಲ, ಟ್ರಾವೆಲ್ ಮಾಡೋದು ನನಗೆ ಓಡಾಡ್ಕೊಂಡಿರೋದಂದರೆ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ಒಂದೇ ಪ್ಲೇಸಲ್ಲಿ ತುಂಬ ಹೊತ್ತು ಕೂತ್ಕೊಳ್ಬೇಕು, ಅದು ಸೀಟ್ ಬೆಲ್ಟ್ ಹಾಕ್ಕೊಂಡು ಅಂದರೆ ಅದು ಸ್ವಲ್ಪ ಕಷ್ಟ. ಅದು ಕಾರ್ ಜರ್ನಿ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಫಸ್ಟಿಂದನೂ ಅಷ್ಟು ಟ್ರಾವೆಲ್ ಪರ್ಸನ್ ಅಲ್ಲ. ನನಗೆ ಟ್ರಾವೆಲ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ನನಗೆ ಸ್ಟೇಕೇಷನ್ ಈ ಥರ ಎಲ್ಲ ಹೋಗಿ ಇರೋಕ್ಕೆ ಇಷ್ಟ. ಐ ಮೀನ್ ಎಂಜಾಯ್ ದ ವೈಬ್, ಪೀಸ್ಫುಲ್ಲಿ ಆ ಥರ ಇಷ್ಟ. ಅಲ್ಲಿ ಟ್ರಾವೆಲ್ ಅಂದರೆ ಆಗೋಲ್ಲ. ಸೊ ಇವಾಗ ನನ್ನ ಬೇಬಿ ಕೂಡ ಅಷ್ಟೇ, ಆ ಬೇಬಿಗೂ ಟ್ರಾವೆಲ್ ಇಷ್ಟ ಆಗೋಲ್ಲ, ಮನೆ ಇಷ್ಟ. ಆ್ಯಂಡ್ ಪೀಸ್ಫುಲ್ಲಾಗಿ ಓಡಾಡೋದು ಇಲ್ಲೇ ಇಷ್ಟ. ಆ್ಯಂಡ್ ಈ ಥರ ಸ್ಟೇಕೇಷನ್ ಆ್ಯಂಡ್ ಈ ಥರ ಪೀಸ್ಫುಲ್ ಪ್ಲೇಸಸ್ ಅಂದರೆ ಇರೋಕ್ಕೆ ಇಷ್ಟ ಆಗುತ್ತೆ. ಬಟ್ ಟ್ರಾವೆಲಿಂಗ್ ಡಿಸ್ಟೆನ್ಸಿಂದ ನಾವು ಹತ್ರ ಇರೋವಂಥ ಸ್ಟೇನೇ ನೋಡಿಕೊಂಡು ಬುಕ್ ಮಾಡ್ಕೊಂಡ್ವಿ. ಹಾಗೆ ಪೀಸ್ಫುಲ್ಲಾಗಿ. ಆ್ಯಂಡ್ ಈ ಕಡೆ ಎಲ್ಲ ವಿಲ್ಲಾಸ್ ಇದೆ. ಸೊ ದಿಸ್ ಇಸ್ ಸೋ ನೈಸ್. ಆ್ಯಂಡ್ ಇವಾಗ ನನ್ನ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಇರೋದ್ರಿಂದ ಸೊ ಆಲ್ಮೋಸ್ಟ್ 1 month ಫಸ್ಟ್ ಕೂಡ ಆಚೆ ಹೋಗಿದ್ದೆ. ಆ್ಯಂಡ್ ಆವಾಗ ನನ್ನದು ಬೆಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಇವಾಗ ಐ ಕ್ಯಾನ್ ಫೀಲ್ ಮೈ ಬೇಬಿ ಇಸ್ ಗ್ರೋಯಿಂಗ್ ಸೋ ಕ್ವಿಕ್ಲಿ. ಸೊ ಆಲ್ಮೋಸ್ಟ್ ಇನ್ನು 145 daysಲ್ಲಿ ಬೇಬಿನ ನಾವು ಡೈರೆಕ್ಟಾಗಿ ಮೀಟ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಮೈ ಬೇಬಿ ಬಂಪ್ ಇಸ್ ಫೀಲಿಂಗ್, ಲುಕಿಂಗ್, ಏನಾದರೂ ಅಂದ್ಕೊಳ್ಳಿ ಅನಿಸ್ತಾ ಇದೆ. ಆ್ಯಂಡ್ ಈವ್ನಿಂಗ್ ಟೀ ಟೈಮ್ಗೆ ಆಚೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ 5:30 ಆಯಿತು. ಬಟ್ ಇನ್ನು ತುಂಬ ಬೆಳಗಿತ್ತು. ಆ್ಯಂಡ್ ಹೋದ್ಮೇಲೆ ಗೊತ್ತಾಗಿದ್ದು 4 to 5 ಮಾತ್ರ ಟೀ ಟೈಮ್ ಇದ್ದಿದ್ದು. ಸೊ ಟೀ ಟೈಮ್ ಆಗೋಯಿತು. ಆ್ಯಂಡ್ ಮತ್ತೆ ಈವ್ನಿಂಗ್ ವಾಕ್ಗೆ ಹೋದ್ವಿ. ಆ್ಯಂಡ್ ರಿಲ್ಯಾಕ್ಸ್ಡಾಗಿ. ಆ್ಯಂಡ್ ಪ್ರಾಪರ್ಟಿ ತುಂಬಾ ದೊಡ್ಡದಾಗಿದ್ದರಿಂದ ಈವ್ನಿಂಗ್ ವಾಕ್ಗೆ ಹೋದ್ವಿ. ಈವ್ನಿಂಗ್ ವಾಕ್ ಮುಗಿಸ್ಕೊಂಡು ಆ್ಯಂಡ್ ಪೂಲ್ ಹತ್ರ ಸ್ವಲ್ಪ ಹೊತ್ತು ವೆಟ್ ಚಿಲ್ಲಿಂಗ್ ಕೂತ್ಕೊಂಡು. ಆ್ಯಂಡ್ ವ್ಯೂ ಮಾತ್ರ ಸಖತ್ತಿತ್ತು. ಆ್ಯಂಡ್ ಆ್ಯಕ್ಚುಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ ವೀಕ್ ಡೇಸಲ್ಲಿ ಹೋಗಿ. ವೀಕೆಂಡಲ್ಲಿ ಹೋಗಿದ್ರೆ ತುಂಬಾ ಕ್ರೌಡಿ ಆಗ್ತಾಯಿತ್ತು. ನಾವು ಚೆಕ್ಔಟ್ ಮಾಡಿದಾಗ ತುಂಬಾ ಜನ, ತುಂಬಾ ಬುಕ್ಕಿಂಗ್ಸ್, ಚೆಕ್-ಇನ್ಸ್ ಆಗ್ತಾಯಿತ್ತು. ಬಟ್ ದಿಸ್ ವ್ಯೂ ಆ್ಯಂಡ್ ಪ್ಲೆಸೆಂಟ್ ಎನ್ವಿರಾನ್ಮೆಂಟ್ ಇದೆಲ್ಲ ಇದು ಬೇಕಾಗಿತ್ತು ಆ್ಯಕ್ಚುಲಿ. ಮಚ್ ನೀಡೆಡ್ ಬ್ರೇಕ್. ಇಟ್ಸ್ ಎ ನ್ಯೂ ಡೇ. ಇವತ್ತು ಸೆಕೆಂಡ್ ಡೇ ಅಂತಂದರೆ 1 ಡೇಗೆ ಅಷ್ಟೇ ನಾವು ಸ್ಟೇ ಬುಕ್ ಮಾಡಿದ್ದು. 2 days ಒಂದೇ ಕಡೆ ಇದ್ದರೆ ಬೋರ್ ಆಗಿಬಿಡುತ್ತೆ ಅಂತ ನಿನ್ನೆ ಬಂದ್ವಿ ಚೆಕ್-ಇನ್ ಆಗಿ. ಆ್ಯಂಡ್ ಇವತ್ತು ಚೆಕ್ಔಟ್ ಇದೆ. ಬಟ್ ಇಷ್ಟನೇ ಆಗಿಲ್ಲ, ಫುಲ್ ಲೇಟ್ ಆಗಿದ್ವಿ. 9 o'clock 8:45 ಆಯಿತು ಎದ್ದೇಳೋಷ್ಟೊತ್ತಿಗೆ. ಆ್ಯಂಡ್ ದಿಸ್ ಇಸ್ ಹೌ ದ ವ್ಯೂ ಲುಕ್ಸ್ ಇನ್ ದ ಮಾರ್ನಿಂಗ್. ನಿನ್ನೆ ರಾತ್ರಿ ಫುಲ್ ಜೋರು ಮಳೆ ಆಗಿದ್ದರಿಂದ ಫುಲ್ ತಣ್ಣಗೆ ಪೀಸ್ಫುಲ್ ಆಗಿತ್ತು. ಆ್ಯಕ್ಚುಲಿ ನಾನು ಇಲ್ಲೇ ಸಿಟಿ ಹತ್ರನೇ ಸ್ಟೇ ಇರೋದು ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಅನಿಸ್ತು. ಲೈಕ್ ಇವಾಗ ಆಚೆ ಔಟ್ಸ್ಕರ್ಟ್ಸ್ ಎಲ್ಲ ಆಚೆ ಬೇರೆ ಕಡೆ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋದಾಗ, ಲೈಕ್ ಇವಾಗ ಮಡಿಕೇರಿ, ಬಂಡೀಪುರ, ಕಬಿನಿ ಈ ಥರ ಎಲ್ಲ ಹೋದಾಗ ಸ್ವಲ್ಪ ವೆದರ್ ಕೂಲಾಗಿರುತ್ತೆ, ಕ್ಲೈಮೇಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ಇಲ್ಲಿಲ್ಲೇ ಅಂತಂದರೆ ಹೆಂಗಿರುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಎಷ್ಟು ಟ್ರೀಸ್, ಎಷ್ಟು ಪ್ಲಾಂಟ್ಸ್ ಆ್ಯಂಡ್ ತುಂಬಾ ತಣ್ಣಗೆ, ವಿಶಾಲವಾಗಿ, ಪ್ರಶಾಂತವಾಗಿ ಇತ್ತು. ಆ್ಯಂಡ್ ಇದು ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು, ಸಖತ್ ಟೇಸ್ಟಿ ಆ್ಯಂಡ್ ಸಖತ್ ಯಮ್ಮಿಯಾಗಿ. ಆ್ಯಂಡ್ ಇಷ್ಟೊಂದು ಸ್ಟೇಗೆ ಹೋಗಿದ್ದೀವಿ. ಬಟ್ ಈ ಸ್ಟೇಯಲ್ಲಿ ಸ್ವಲ್ಪ ನನಗೆ ಯೂನಿಕ್ ಅನಿಸಿದ್ದು ಅಂತಂದರೆ ಅವರು ಕೇಕ್ ಮೇಲೆ ಬ್ರೌನಿ ಮೇಲೆ ಥ್ಯಾಂಕ್ ಯು, ವಿಸಿಟ್ ಅಗೇನ್ ಅಂತ ಬರೆದ್ಬಿಟ್ಟು ಫೋಟೋ ತೊಗೊಂಡ್ರು ನಮ್ಮ ಜೊತೆ. ಸೊ ದಟ್ ವಾಸ್ ಬಿಟ್ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್. ಏನೋ ಒಂದು ನಮಗೆ ಅಂತ ಒಂದು ಸ್ಪೆಷಲಾಗಿ ಮಾಡಿದ್ರಲ್ವ. ಸೊ ಇಟ್ ವಾಸ್ ಬಿಟ್ ಡಿಫ್ರೆಂಟ್ ಆ್ಯಂಡ್ ಅಟ್ರಾಕ್ಟಿವ್. ಸೊ ಅಗೇನ್ ಬಾಯ್ ಟು ದಿಸ್ ಪ್ಲೇಸ್. ಆ್ಯಂಡ್ ಇವಾಗ ಚೆಕ್ಔಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ.
ಸೊ ಈ ಪ್ಲೇಸ್ನ ರೇಟ್ ಮಾಡಬೇಕು ಅಂತಂದರೆ ಅಲ್ಲಿ ರೇಟ್ 10/10. ಫುಡ್ ಇರ್ಬೋದು ಆ್ಯಂಡ್ ಕ್ಲೀನ್ಲಿನೆಸ್ ಮೇಂಟೆನೆನ್ಸ್ ಇರ್ಬೋದು ಆ್ಯಂಡ್ ಅವ್ರದ್ದು ಒಂದು ಎಲ್ಲರದ್ದು ಅಷ್ಟೇ ಅಲ್ಲಿ ಡ್ರೆಸ್ ಕೋಡ್ಸ್ ಇರ್ಬೋದು, ಲೈಕ್ ರಿಸೆಪ್ಷನಿಸ್ಟ್ ಟೀಮ್ ಮತ್ತು ಹೌಸ್ ಕೀಪಿಂಗ್ ಎಲ್ಲರದು ಅಷ್ಟೇ ಒಂದು ಯೂನಿಫಾರ್ಮ್ ಡ್ರೆಸ್ಸಿಂಗ್ ಸೆನ್ಸ್ ಸಖತ್ತು ಡಿಫ್ರೆಂಟಾಗಿ ಅನಿಸ್ತು ಆ್ಯಂಡ್ ವೆರಿ ನೀಟ್ ಆ್ಯಂಬಿಯನ್ಸ್. ಸಖತ್ 10/10 ಐ ರೇಟ್ ಫಾರ್ ದಿಸ್ ಪ್ಲೇಸ್. ಸೊ ಇವಾಗ ಫೈನಲಿ ವಿ ಆರ್ ಚೆಕಿಂಗ್ ಔಟ್. ಸ್ವಲ್ಪ ಬಿಸಿ ನೀರು ಕುಡಿತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ.